ನೋ ಡೌಟ್. ಮುಂದೋಗೋಣ. ತಿಳಿದಿಲ್ಲ ಅಂದ್ರೆ ಕಮೆಂಟ್ ಹಾಕ್ರಿ, ಇಲ್ಲ ಮೈಕ್ ಆನ್ ಮಾಡ್ರಿ, ಮೈಕ್ ಆನ್ ಮಾಡಿ ಕೇಳ್ರಿ. The moment required to rotate the near end of the prismatic beam through unit angle with ಇಲ್ಲಿ ಯಾಕೋ ಅಣ್ಣ ಇದನ್ನು ಇನ್ನೂ ಭಾಳ ದೂರ ನಮ್ಮ ಹುಡುಗರು ಇನ್ನೂ ಭಾಳ ಕಲಿಬೇಕು. ನೆಕ್ಸ್ಟ್, the maximum shear force in simply supported beam of length L subjected to central point load W is given by the following expression. ನೋಡ್ರಿ, maximum shear force in a simply supported beam of span L subjected to a central point load W is given WL square by 2. ಅಲ್ಲ, UD ಎಲ್ಲ ಪಾಯಿಂಟ್ ಲೋಡ್, ಪಾಯಿಂಟ್ ಲೋಡ್ W by 2. ರೈಟಾ? ಡನ್. ನೆಕ್ಸ್ಟ್ ಹೋಗುವ. Next question. The simply supported beam shown in the figure, the magnitude of vertical reaction at B. At B formula ನೆನ್ಪಿಟ್ಕೊಂಡ್ಬಿಡ್ರಿ, ಏನದು W A by L. This is W B by L. Therefore 30 into 1 divided by 3. Therefore 10. Right? 10. In a cantilever beam subjected to a general loading, the maximum bending moment is at cantilever beam ಅಂತ ಯಾವ್ದಾರ ಲೋಡ್ ಇರಲಿ, fixed end. Bending moment is fixed end. Next, moment of inertia of a rectangular section. ಎಲ್ಲಿ ಕ್ವಶನ್ ಎಲ್ಲಿಗೆ ಆಗ್ತಾ ಇರೋದು? B d cube by 12. B d cube by 12. For a cantilever beam shown in the figure, the value of shear force at a fixed end is support reaction. This is your fixed support, fixed end. But what is the support reaction here? Sum of all the vertical force. 25 plus 30 into 1.5. 30 into 1.5 is 45. 45 plus 25, 60. 45 plus 25 ಎಷ್ಟು? ಆನ್ಸರ್ ಇಲ್ಲಲ್ಲ. 45 plus 25, 70. ಪುಣ್ಯ ನೋಡ್ರಿ, ನಂದು ಪುಣ್ಯ, ದೇವ್ರು ನಾನು ಉಳಿಸಿಬಿಟ್ಟ. ಅಲ್ಲಿ 60 ಬರ್ದಿದ್ದ ಅಂದ್ರೆ 60 ತಿಕ್ ಮಾಡಿ ಮನೆಗೆ ಬಂದ್ಬಿಡ್ತಿದ್ದೆ, ಹೌದಲ್ಲ? ಹೆಂಗ್ ಬರ್ತಿದ್ ಗೊತ್ತಾನೆ ಮನೆಗೆ? ತಾರೆ ಜಮೀನ್ ಪರ್ ಒಂದು ಮೂವಿ ಐತಿ. ಆ ತಾರೆ ಜಮೀನ್ ಪರ್ ಮೂವಿ ಒಳಗಡೆ ಕಿಶೋರ್ ಇರ್ತಾನಲ್ಲ, ಕಿಶೋರ ಯಾರು ಅದನ್ನಲ್ಲ, ಅವ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ನೋಡು. 3 + 6 = ಅಂತೇಳಿ. 3 + 6 ಅಂದ್ರೆ 3ನೇ ಗ್ರಹ 6ನೇ ಗ್ರಹ ಅವೆರಡು ಬಂದು ಡಿಕ್ಕಿ ಹೊಡಿತು ಅಂತ ದೊಡ್ಡ ಗ್ರಹ ಬರ್ತೈತಂತ. ಅವ ಹಿಂಗ್ ಬರ್ದಿರ್ತಾನೆ, ಬರೆದು ಹೊರಗೆ ಬರ್ತಾನೆ. ಬಂದಾಗ ಅವ್ನ ಮುಖದೊಳಗೆ ಎಷ್ಟು ಪ್ರಸನ್ನತೆ ಇರ್ತೈತಿ. ವಾ, ಅದಕ್ಕೇನಂತ ನಾವು ಎಷ್ಟು ಚಂದ ಹೇಳ್ತಾನೆ, ಬಿಂದಾಸ್ ಅಂತಾನೆ. ಹೆಂಗ್ ಗೊತ್ತು? ಪೇಪರ್ ಅಂದ್ರೆ ಬಿಂದಾಸ್ ಅಂತ ನಾವು. ಯಾಕೆ ತಪ್ಪು ಮಾಡಿರ್ತಾನೆ ನಾವು, ಆದ್ರೂ ಬಿಂದಾಸ್ ಇರ್ತಾನೆ ನಾವು. ಹಂಗ ನೀವು ಇದ್ರೊಳಗೆ ಬಿಂದಾಸ್ ಇರ್ತೀರಿ. ಬಟ್ ಭಾಳ ಕೇರ್ಫುಲ್ ಇರ್ಬೇಕು. The simply supported beam of span L subjected to uniformly distributed load UDL, intensity W, its entire span, maximum bending moment will be W square by 8. The shape of bending moment diagram in a beam subjected to only uniformly distributed. कौन बोला? Parabola. The point load acting at its midspan of a fixed beam of uniform section produces fixed end moment of 60 kilonewton. Then same load spread uniformly over the entire span will produce fixed end moment equal to
ಇದು ನಾವು ಸ್ಟ್ರಕ್ಚರಲ್ ಅನಾಲಿಸಿಸ್ಗೆ ಹೋಗ್ಬೇಕಾಗುತ್ತಾ, ಬಟ್ ಆದರೂ ಹಾಕೋಣ, ಏನು ಪ್ರಾಬ್ಲಮ್ ಇಲ್ಲ. ನೀವೆಲ್ಲ ಬಿ ಇ ಮುಗಿಸಿದ ಹುಡುಗರು ಇರೋದ್ರಿಂದ ಇದನ್ನ ಇಲ್ಲಿ ಹೇಳ್ತೀನಿ. ಸಾರಿ, ಫಿಕ್ಸ್ಡ್ ಬೀಮ್ ಅಂತೆ, ಇದು ಡಬ್ಲ್ಯೂ ಅಂತೆ. ಅಲ್ಲ, ಡಬ್ಲ್ಯೂ ಎಲ್ಲ ಎಷ್ಟಿದು? ದ ಪಾಯಿಂಟ್ ಲೋಡ್ ಆಕ್ಟಿಂಗ್ ಮೀನ್ಸ್ ಲೋಡ್ ಬೀಮ್ ಯೂನಿಫಾರ್ಮ್ ಸೆಕ್ಷನ್ ಪ್ರೊಡ್ಯೂಸ್ ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ಆಫ್ 60 ಕಿಲೋ ನ್ಯೂಟನ್. ಇದು 60 ಕಿಲೋ ನ್ಯೂಟನ್ ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ಕೊಡ್ತದಂತ. Then the same load spread uniformly over the entire span. ಇದನ್ನ ಡಬ್ಲ್ಯೂ ಅಂತ ತಿಳ್ಕೊಟ್ರಿ. ಅವಾಗ ಇದು ಆನ್ಸರ್ ಏನಿದು? WL² by 8. ಓಕೆನಾ? WL/8 ಹೌದಲ್ಲ? ಇದು WL/8 ಆತಂದ್ರ ಇದ್ರೊಳಗೆ ಏನ್ ಮಾಡ್ರಿ ಅಂತಂದ್ರ ಫಸ್ಟ್ ಕಂಡು ಹಿಡಿದು ಬಿಡು ಆಪ್ಷನ್ಸ್. ಮತ್ತೆ ಇನ್ನೊಂದು ಏನ್ರ ಐತನ ಇಲ್ಲಿ? ಲೋಡ್ಸ್ ಕೊಟ್ಟಾರ. ಓಕೆನಾ? ಇದು WL/8 ಅಷ್ಟೇ ಇರಲಿ, ಯಾಕಂದ್ರೆ ಎಲ್ ಕೊಟ್ಟಾರನು, ಎಲ್ ಕೊಟ್ಟಿಲ್ಲ ಅವರು, ಹಂಗೆ ಇರಲಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಒಳಗೆ ಏನ್ ಹೇಳೋಣ ಅಂತಂದ್ರ ದ ಸೇಮ್ ಲೋಡ್ ಸ್ಪ್ರೆಡ್ ಯೂನಿಫಾರ್ಮ್ಲಿ ಓವರ್ ದ ಎಂಟೈರ್ ಸ್ಪ್ಯಾನ್ ಅಂತ. ಸೇಮ್ ಲೋಡ್ ಅಂದ್ರೆ ಯಾವುದು? ಎಂಟೈರ್ ಸ್ಪ್ಯಾನ್ ವಿಲ್ ಪ್ರೊಡ್ಯೂಸ್ ದ ಫಿಕ್ಸ್ಡ್ ಎಂಡ್ ಮೂಮೆಂಟ್. ಈಗ ಇದೇನೈತೆ ಅಂದ್ರೆ ಡಿವೈಡೆಡ್ ಬೈ ಎಲ್ ಆಗೈತಿ. ಇದು ದಿಸ್ ಬಿಕಮ್ ಕ್ಯಾಪಿಟಲ್ ಡಬ್ಲ್ಯೂ ಬೈ ಎಲ್. ಹಂಗಿದ್ದಾಗ ಸೇಮ್ ಲೋಡ್ ಸ್ಪ್ರೆಡ್, ಅಲ್ಲ, ದ ಸೇಮ್ ಲೋಡ್ ಸ್ಪ್ರೆಡ್ ಅಂತಂದ್ರೆ ಇಲ್ಲಂತೂ ಡಬ್ಲ್ಯೂ ಐತಿ. ದಿಸ್ ಈಸ್ ಡಬ್ಲ್ಯೂ. ವಾಟ್ ಈಸ್ ದಿಸ್ ಡಬ್ಲ್ಯೂ? ಕರೆಕ್ಟ್ ಅಲ್ಲ? ದಿಸ್ ಸ್ಮಾಲ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಡಬ್ಲ್ಯೂ ಬೈ ಎಲ್, ಬಿಕಾಸ್ ಕ್ಯಾಪಿಟಲ್ ಡಬ್ಲ್ಯೂ ಈಕ್ವಲ್ ಟು ಸ್ಮಾಲ್ ಡಬ್ಲ್ಯೂ ಇಂಟು ಎಲ್. therefore ಸ್ಮಾಲ್ ಡಬ್ಲ್ಯೂ ಈಕ್ವಲ್ ಟು ಕ್ಯಾಪಿಟಲ್ ಡಬ್ಲ್ಯೂ ಬೈ ಎಲ್. ಓಕೆ, ಈಗ ನನಗೇನು ಸಿಕ್ತು ಅಂತಂದ್ರೆ ಡಬ್ಲ್ಯೂ. ಇದ್ರದ್ದು ಫಾರ್ಮುಲಾ ಏನು? ಇದ್ರ ಫಾರ್ಮುಲಾ WL²/12. ಈಗ ಅವ ಏನ್ ಕ್ವಶನ್ ಕೇಳಕತ್ತೇನಂತಂದ್ರೆ ವಾಟ್ ಈಸ್ ಲೋಡ್ ಅಂತ, ಹೌದಲ್ಲ? ದ ಸೇಮ್ ಲೋಡ್ ಸ್ಪ್ರೆಡ್ ಅಂಡ್ ದ ಮೂಮೆಂಟ್. ಇಫ್ ದ ಪಾಯಿಂಟ್ ಲೋಡ್ ಆಕ್ಟಿಂಗ್ ಆನ್ ದ ಮಿಡ್ ಸ್ಪ್ಯಾನ್ ಆಫ್ ದ ಫಿಕ್ಸ್ಡ್ ಬೀಮ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ produces a fixed end moment 60, then the load spread uniformly over the entire span will produce the fixed end moment equal to. okay, fixed end moment equal to ಫಿಕ್ಸ್ಡ್ ಎಂಡ್ ಮೂಮೆಂಟ್ ಬೇಕಂದ್ರೆ ನಮಗೆ WL²/12 ಬೇಕು. ನನಗೆ ಇನ್ನು ಸ್ವಲ್ಪ ಸ್ಪ್ಲಿಟ್ ಮಾಡ್ಕೊ ಇದನ್ನು. WL/L ಇದು 12 ಏನು ಮಾಡ್ಕೊಂಡೋಣ ಅಂದ್ರೆ 4 × 3 is 12. WL²/12 ಆಯ್ತು. ಇದಕ್ಕೆ ಇಂಟು 2, ಮೇಲ್ಗಡೆ ಇಂಟು 2, ಅವಾಗ ಏನಂತಂದ್ರೆ ಇದು WL/8 ಆಯಿತು. WL/8 ಅಂತಂದ್ರೆ 60. therefore 2 ಇಂಟು ಇದಿಷ್ಟು ಬ್ರ್ಯಾಕೆಟ್ ಅಂತಂದ್ರೆ 60 ಇಂಟು L/3. ಹೌದಾ? 3 1 3 2 22 40. 40 L ಬರ್ತೈತಿ. ಬಟ್ ಇವ ಎಲ್ಲಿ ಬರ್ದ ನಾನು ಇಲ್ಲಿ ಬರ್ದಿಲ್ಲಲ್ಲ. ಹ್ಞೂ 40 ಕರೆಕ್ಟ್ ಆನ್ಸರ್ ಇದು. ಬಟ್ 40 ಎಲ್ಲಿ ಬರ್ಬೇಕದು, ಎಲ್ಲಿ ಬರ್ದಿಲ್ಲವ. ಬರಂಗಿಲ್ಲ. 70 ಅದು ಹಳೆದನ್ನು ಕಮೆಂಟ್. ಓಕೆ, ಇದು 40 ಎಲ್ಲಿ ಬರ್ಬೇಕಿದು. ಬರ್ತೈತಿ 40 ಎಲ್ಲಿ ಬರಕತ್ತದ, ಬಟ್ ಎಲ್ ಅಲ್ಲಿ ಆಪ್ಷನ್ ಒಳಗೆ ಮೆನ್ಷನ್ ಮಾಡಿಲ್ಲ. ಡೋಂಟ್ ವರಿ. ಎಲ್ಲರೂ ಯೂನಿಟ್ ಲೆಂತ್ ಅಂತ ಬರ್ದ ನಾನು, ಎಲ್ಲಿ ಯೂನಿಟ್ ಲೆಂತ್ ಅಂತ ಬರ್ದಿಲ್ಲ. ಪಾಯಿಂಟ್ ಲೋಡ್ ಕರೆಕ್ಟ್. ಓಕೆ, ಡೋಂಟ್ ವರಿ. ಓಕೆನಾ? 40 is the correct answer. ನೆಕ್ಸ್ಟ್ ಕ್ವಶನ್ ಏನ್ರ ತಿಳಿದಿಲ್ಲ ಅಂದ್ರೆ ಕೇಳ್ರಿ ಅದನ್ನು. ದ ಶಿಯರ್ ಸ್ಪ್ಯಾನ್ ಈಸ್ ಡಿಫೈನ್ಡ್ ಆಸ್ ದ ಝೋನ್ ವೇರ್. ಶಿಯರ್ ಸ್ಪ್ಯಾನ್ ಅಂದ್ರೆ ಏನು? ಶಿಯರ್ ಸ್ಪ್ಯಾನ್ ಅಂದ್ರೆ ಶಿಯರ್ ಫೋರ್ಸ್ ಕಾನ್ಸ್ಟೆಂಟ್ ಇರ್ಬೇಕು, ಅದಕ್ಕೆ ಶಿಯರ್ ಸ್ಪ್ಯಾನ್ ಅಂತಾರೆ.
ಐತನ ಆಪ್ಷನ್ ಆಯ್ತು. ದಟ್ ಈಸ್ shear force is constant. ನೆಕ್ಸ್ಟ್ ಬರ್ಕೋಬೇಕಿಂತವೆಲ್ಲ ಇವೇ ಲೆಸನ್ಸ್ ಫ್ರಾಮ್ ದ ಕ್ವಶನ್ಸ್. ದೆನ್ ದ ಸ್ಲೋಪ್ ಆಫ್ ಕರ್ವ್ SFD at any section will be equal to, what is slope of curve ಅಂತ? The slope of a loading at the section. ಬರಪ್ಪ ಇಲ್ಲೆಲ್ಲ ಕರ್ಕೊಂಡು ಹೋಗಿದ್ನಿಲ್ಲ ಆಗಲ್ಲೇ. ಬಾ ಈಗ ಏನು ನೋಡಿಲ್ಲ, dy by dx ಅಂದ್ರೆ d by dx ಅಂದ್ರೆ ಏನು? d by dx ಅಂದ್ರೆ ಏನಿದು? ಸ್ಲೋಪ್ ಹೌದಲ್ಲ ಇದು? ಸ್ಲೋಪ. ಹಾಗಾದ್ರೆ ಸ್ಲೋಪ್ ಆಫ್ ಡಿಫ್ಲೆಕ್ಷನ್ ಡಯಾಗ್ರಾಮ್ is slope. Slope of slope diagram is bending moment. Slope of bending moment diagram is shear force. Slope of shear force diagram is load. Okay na? Question ಓದಿ ಈಗ. The slope of a curve SFD, slope of shear force diagram is load. ಎಲ್ಲೈತಿ? The slope of loading at the section, ordinate of the loading diagram at the section, area of loading diagram from end of the section, none of the above. ಏನು ಅಂತಂದ್ರೆ ಸ್ಲೋಪ್ ಆಫ್ ದ ಕರ್ವೇಚರ್ SFD ಇಸ್ ಅ ಲೋಡ್. ಕರೆಕ್ಟಾ? ಲೋಡ್ ಅಂತಂದ್ರೆ ಅದರ ಅರ್ಥ ಲೋಡ್ ಸ್ಲೋಪ್ ಅಲ್ಲ, ಬಟ್ ಆ ಪಾಯಿಂಟ್ ಅಂತ ಅನ್ಬೋದು. ಆರ್ಡಿನೇಟ್ ಆಫ್ ದ ಲೋಡಿಂಗ್ ಡಯಾಗ್ರಾಮ್ ಇಸ್ ಅ ಕರೆಕ್ಟ್ ಆನ್ಸರ್. ಅಂದ್ರ ಈಗ ಒಂದು ಬೀಮ್ ಅದ ಅಂತ ತಿಳ್ಕೊಡ್ರಿ. ಈಗ ಅಷ್ಟು ಹಾಕಿಬಿಡ್ತೀನಿ ಬಾ ನಿಮಗ. ಇಲ್ಲಿ ನೋಡು, ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಸಮಥಿಂಗ್ ಅ ಲೋಡ್ ಡಯಾಗ್ರಾಮ್. ಏನೋ ಒಂದು ಲೋಡ್ ಡಯಾಗ್ರಾಮ್ ಪಾಪ, ಮ್ಯಾಲೆ ಏನೋ ಲೋಡ್ ಡಯಾಗ್ರಾಮ್. ಇದ್ರದ್ದು ಶಿಯರ್ ಫೋರ್ಸ್ ಡಯಾಗ್ರಾಮು ಏನೋ ಅಪ್ಪ ಒಂದೇನೋ ಒಂದು ಹಿಂಗ 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 ಹಿಂಗ, ಇದೊಂದು ಶಿಯರ್ ಫೋರ್ಸ್ ಡಯಾಗ್ರಾಮ್. ಇದ್ರದ್ದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಏನೋ ಒಂದಪ್ಪ ಹಿಂಗ 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 ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಈ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಆದ್ಮೇಲೆ ಇದ್ರದ್ದೊಂದು ಸ್ಲೋಪ್ ಡಯಾಗ್ರಾಮ್ ಬರ್ತೈತಿ. ಅದು ಸ್ಲೋಪ್ ಡಯಾಗ್ರಾಮ್ ನಮ್ಗೆ ಇಲ್ಲಿ ಹಾಕಕ್ ಬರಂಗಿಲ್ಲ, ಅದು ನೀವು ಎಲ್ಲೂ ಹಾಕ್ಸಿರಂಗಿಲ್ಲ, ಹಾಗಾಗಿ ಅದು ಹೇಳೋದು ಟಫ್ ಆಗುತ್ತೆ. ಬಟ್ ಇದ್ರದ್ದು ಡಿಫ್ಲೆಕ್ಷನ್ ಡಯಾಗ್ರಾಮ್ ನಿಮ್ಗೆ ಗೊತ್ತೈತಿ ಹೆಂಗ, ಅದು ಬೀಮ್ ಏನೋ ಒಂದು ಹಿಂಗ 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 ಬೆಂಡ್ ಆಕೈತಿ. ಇದು ಡಿಫ್ಲೆಕ್ಷನ್ ಡಯಾಗ್ರಾಮ್. ಈ ಡಿಫ್ಲೆಕ್ಷನ್ ಡಯಾಗ್ರಾಮ್ ಈ ಒಂದು ಸ್ಲೋಪ್ ಇಂದ ಒಂದು ಡಯಾಗ್ರಾಮ್ ಅಂತ ತಿಳ್ಕೊ, ಒಂದೇನೋ ಒಂದು ಸುಮ್ಮಪ್ಪ ಹಾಕೋ. ಇದು ಯಾವುದೇ ಒಂದು ಪಾಯಿಂಟ್ ಒಳಗಡೆ ಸ್ಲೋಪ್ ತೆಗೆದಿದ್ದಿ ಅಂತಂದ್ರ ದ ಸ್ಲೋಪ್ ಆಫ್ ದಿಸ್ ಬೆಂಡಿಂಗ್ ಡಯಾಗ್ರಾಮ್ ಏನಂದ್ರೆ ಆರ್ಡಿನೇಟ್ ಆಫ್ ದ ಸ್ಲೋಪ್ ಡಯಾಗ್ರಾಮ್. ಸ್ಲೋಪ್ ಆಫ್ ದ ಸ್ಲೋಪ್ ಡಯಾಗ್ರಾಮ್ ಇಸ್ ಆರ್ಡಿನೇಟ್ ಆಫ್ ದ ಬೆಂಡಿಂಗ್ ಡಯಾಗ್ರಾಮ್. Slope of the bending moment diagram is ordinate of the shear force diagram. Slope of the shear force diagram is ordinate of the load diagram. Therefore, ordinate of the loading diagram is the correct answer. Any doubt? Chapter easy ಇತ್ತಲ್ಲ, ಬಟ್ ಬರ್ತಾ 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 ಹಿಂಗಾಕೊಂತ ಹೊಂಟಿದ್ದು. ಕಲಿಯೋದು ಭಾಳ ಅದ ಈ ಚಾಪ್ಟರ್ ಒಳಗಡೆ. ಕ್ವಶನ್ಸ್ ಲಿಂದ ಕಲಿಯೋದು ಭಾಳ ಅದ. ಓಕೆನಾ? ನೆನ್ಪಿಡಕ್ಕಂತೂ ಏನೂ ಇಲ್ಲ ಅದ್ರೊಳಗೆ. ಎನಿ ಡೌಟ್? ಮುಂದೋಣ. ತಿಳಿದಿಲ್ಲ ಅಂದ್ರೆ ಕೇಳ್ರಿ, ಇನ್ನೊಂದ್ಸತಿ ಹೇಳ್ತೀನಿ. ಬೇಕಾದ್ರೆ ಬೇರೆ ಬೇರೆ ಎಕ್ಸಾಂಪಲ್ಸ್ ತೊಗೊಂಡು ಹೇಳ್ತೀನಿ ಚಂದಾಗಿ. ನಾ ತಿಳಿದದ ಅಂತೇಳಿ ಅನ್ಕೊಂಡು ಮುಂದಕ್ಕೆ ಹೋಗ್ತಿರ್ತೀನಿ. ಪಿಕ್ ಅಪ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ಓಕೆ. ದ ಶಿಯರ್ ಫೋರ್ಸ್ ವೇರೀಸ್ ಲೀನಿಯರ್ಲಿ. ಹೌದು, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಇತ್ತಂದ್ರೆ ಶಿಯರ್ ಫೋರ್ಸ್ ವೇರೀಸ್ ಲೀನಿಯರ್ಲಿ. ಕರೆಕ್ಟ್ ಆನ್ಸರ್. ಫಾರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಬೆಂಡಿಂಗ್ ಮೊಮೆಂಟ್ ಕರ್ವ್ ಈಸ್ ಪ್ಯಾರಾಬೋಲಾ. ಕರೆಕ್ಟ್ ಅಲ್ಲ? ಆಯ್ತು, ಎರಡು ಕರೆಕ್ಟ್ ಆದ ತಕ್ಷಣ ಆಲ್ ದಿ ಅಬೌವ್ ಹಾಕ್ಬಿಡೋದು. ಫಾರ್ ಅ ಲೋಡ್ ವೇರಿಯಿಂಗ್ ಲೀನಿಯರ್ಲಿ ದ ಶಿಯರ್ ಫೋರ್ಸ್ ಕರ್ವ್ ಈಸ್ ಪ್ಯಾರಾಬೋಲಾ. ಕರೆಕ್ಟ್ ಐತಿ. ಕಳ್ಳ. A lever is supported on two hinges. Two hinge ಅದ ಅಂತ, ಒಂದು ಹಿಂಜ್ ಎಲ್ಲದ ನೋಡಂತ. ಟೂ ಹಿಂಜಸ್ at A and C. ಓಕೆ, ಇದು ಒಂದು ಹಿಂಜ್, ಇದು ಒಂದು ಹಿಂಜ್. It carries a force of 3 kilonewton as shown in the figure. ಓಕೆ, ಇಲ್ಲೊಂದು ಆರ್ಮ್ ಐತಪ್ಪ, ಇದೊಂದು ಆರ್ಮ್. ಇದೊಂದು ಆರ್ಮ್ ಹಿಂಗೆ ಕೊಟ್ಟಾರ. ಈ ಆರ್ಮಿಗೆ ಏನಾಗೈತಿ? 3 kilonewton ಫೋರ್ಸ್. ದ ಬೆಂಡಿಂಗ್ ಮೂಮೆಂಟ್ at B is, ಓಹೋ, ಬೆಂಡಿಂಗ್ ಮೂಮೆಂಟ್ at B ಏನ್ ದೊಡ್ಡಗದೈತಿ. ಬರ್ರಿಪ್ಪ, ಈಗ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಹೋಗಿ ಈ ಕಡೆ ಬರೋಣ. ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಹೋಗೋಣ. ಬನ್ನಿ ಮಕ್ಕಳೇ, ಬನ್ನಿ. ನೋಡಿ, ಈಗ ಇದು ಫೋರ್ಸ್ ಅನ್ನು ತೆಗೆದು ನಾನು ಇಲ್ಲಿ ಬೀಮಿಗೆ ಹಾಕ್ಬೇಕು. ಬಿಕಾಸ್ ನನಗೆ ಎಲ್ಲಾ ಏನ್ ಗೊತ್ತದವ ಅಂತಂದ್ರ, ನನಗೆ ಬೀಮ್ಸ್ ಮೇಲೆ ಲೋಡ್ ಇದ್ರ ಸ್ಟಡಿ ಮಾಡಕ್ ಬರ್ತೈತೆ ನನಗೆ. ಹಂಗಾಗಿ ನಾ ಏನ್ ಮಾಡ್ತೀನಿ ಗೊತ್ತಾ,
ಒಂದು ಫೋರ್ಸ್ ಹಿಂಗೆ ಅಪ್ಲೈ ಮಾಡ್ತೀನಿ, ಇನ್ನೊಂದು ಫೋರ್ಸ್ ಹಿಂಗೆ ಅಪ್ಲೈ ಮಾಡ್ತೀನಿ. ಇದ್ರದ್ದು ಫೋರ್ಸ್ 3 ಕಿಲೋನ್ಯೂಟನ್, ಇದ್ರದ್ದು ಫೋರ್ಸ್ 3 ಕಿಲೋನ್ಯೂಟನ್. ಹಿಂಗೆ ಅಪ್ಲೈ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಈಗ ಬ್ಲ್ಯಾಕ್ ಕಲರ್ ಕಾನ್ಸಂಟ್ರೇಟ್ ಮಾಡ್ರಿ. ದಿಸ್ 3 ಕಿಲೋನ್ಯೂಟನ್ ಅಂಡ್ ದಿಸ್ 3 ಕಿಲೋನ್ಯೂಟನ್ ಫಾರ್ಮ್ಸ್ ಅ ಕಪಲ್ ಅಂತ ಹೇಳ್ತೀನಿ. ಬೋತ್ ವಿಲ್ ಫಾರ್ಮ್ ಅ ಕಪಲ್ ಅಂತಂದ್ರೆ ನಾವು ಕಾನ್ಸಂಟ್ರೇಟ್ ಆನ್ ಗ್ರೀನ್ ಕಲರ್. This couple will rotate like this, therefore I will mark a moment like this. 3 into 1 is 3. Now I will rub this point. Okay, now even I can forget about this point. At this point what is bending moment ಅಂತ ಕೇಳ್ತಿದ್ದಾನೆ. ಓಕೆ, ಈಗ ಈ ಹಿಂಜ್ ಒಳಗಡೆ ಸಪೋರ್ಟ್ ರಿಯಾಕ್ಷನ್ಸ್ ಹೊಡಿಬೇಕು. ಈಗ ನಾವು ಕಾನ್ಸಂಟ್ರೇಟ್ ಆನ್ ಬ್ಲೂ ಕಲರ್. ಇದು ಹಿಂಗೆ ತಿರುಗಿಸಾಕತ್ತದ ಅಂದಮೇಲೆ ನಂದು ಬೀಮ್ ಹಿಂಗೆ ಉಲ್ಟಾ ತಿರುಗಬೇಕದು. ಉಲ್ಟಾ ತಿರುಗಬೇಕು ಅಂತಂದ್ರೆ ಇದು ಅಪ್ವರ್ಡ್ ಹೋಗ್ಬೇಕು, ಇದು ಡೌನ್ವರ್ಡ್ ಫೋರ್ಸ್ ಇರಬೇಕು. ತಿರುಗ್ತಾ ಇದು ಉಲ್ಟಾ ತಿರುಗುತ್ತದ, ಇದು ಹಿಂಗೆ ತಿರುಗ. ಹಂಗಾರೆ ಇದು ಎಷ್ಟು ಇರಬೇಕು ಅಂತಂದ್ರೆ 3/3 M/L ಅಂತ ಹೇಳಿದ್ನಲ್ಲ, 3/3 = 1 ಕಿಲೋನ್ಯೂಟನ್ ಇರಬೇಕಿದು. 1 ಕಿಲೋನ್ಯೂಟನ್ ಮೀಟರ್. ದಿಸ್ ಈಸ್ ಆಲ್ಸೋ 1 ಕಿಲೋನ್ಯೂಟನ್. ಓಕೆ, ನಾವು ವಾಟ್ ಇಸ್ ದ ಬೆಂಡಿಂಗ್ ಮೂಮೆಂಟ್ ಅಟ್ ದಿಸ್ ಪಾಯಿಂಟ್ ಬಿ ಅಂತ. ಹಂಗಾರೆ ಬೆಂಡಿಂಗ್ ಮೂಮೆಂಟ್ ಅಟ್ ಬಿ ಈಸ್ ಈಕ್ವಲ್ ಟು, ನಾ ಯಾಕಡೆ ನೋಡ್ತೀನಿ ಈಗ, ಲುಕ್ ಅಟ್ ಮೀ ಅಲ್ಲ, ಲುಕ್ ಅಟ್ ಸಿ. ಲುಕ್ ಅಟ್ ಟುವರ್ಡ್ಸ್ ರೈಟ್ ಸೈಡ್ ನೋಡು. ರೈಟ್ ಸೈಡ್ ನೋಡಿದಾಗ ಏನು ಬರುತ್ತೆ, 1 into 1 1 into 1 is equal to 1. Therefore answer 1 is the correct answer. Any doubt? ಆರಾಮಾಗಿ ಹಾಕ್ರಿ, ಭಾಳ ಗಡಿಬಿಡಿ ಮಾಡಬೇಡ್ರಿ. ಸ್ಲೋ ಆಗಿ ಸ್ಲೋ ಆಗಿ ಸ್ಲೋ ಆಗಿ. ತಿಳಿತಾ? ಎನಿ ಡೌಟ್? What if we look at A? Okay, we'll solve that also. Come at this point, bending moment at B ne, look at this side. This side ನೋಡಿದಾಗ ನಿನಗೆ ಎರಡು ಮೂಮೆಂಟ್ ಕಾಣ್ತಾವ. ಒಂದು 1 ಫೋರ್ಸ್ ಇಂಟು 2 ಡಿಸ್ಟೆನ್ಸ್, ದಿಸ್ ಫೋರ್ಸ್ ಇಂಟು 2 ಡಿಸ್ಟೆನ್ಸ್. ಮತ್ತು ಇನ್ನೊಂದು ಮೂಮೆಂಟ್ ಕಾಣಕತ್ತೈತಿ, 3 ಮೂಮೆಂಟ್. ಓಕೆ, ಸ್ಟ್ಯಾಂಡಿಂಗ್ at this point your hands are like this. Now this 1 kilonewton into 2 ಮೈನಸ್ ಒಳಗೆ ಬರಕತ್ತದ. ಆ್ಯಂಡ್ ದಿಸ್ 3 ಏನು ಮಾಡಕತ್ತದ ನೋಡಿ, ನೀವು ತಿಳಿಯವಲ್ತಿದೆ ಏನು ಮಾಡಕತ್ತದ ಅಂತ. ಅದನ್ನೇನು ಮಾಡ್ಕೊ, ಹಿಂಗೆ ಮತ್ತೆ ಕಂಟಿನ್ಯೂ ಮಾಡು. ಕಂಟಿನ್ಯೂ ಮಾಡಿದಾಗ ಏನು ಬರ್ತದೆ, ನಿನ್ನ ಕೈ ಹೆಂಗೆ ಹೊಡ್ತೀಗ, ಮ್ಯಾಲೆ ಹೊಡ್ತೀಗ. therefore ಇದು ಪ್ಲಸ್ ಆಗ್ತದೆ. 3 minus 2 is 1. therefore your answer is again 1. Okay, any doubt? No doubt? Right. Next question. I'm happy you are observing. You are observing and asking questions. ಇನ್ನೂ ಜಾಸ್ತಿ ಕ್ವಶನ್ಸ್ ಕೇಳ್ರಿ. ಇರಲ್ಲ ಪಾಪ ನಾನು ಎಷ್ಟಂತ ಫೋರ್ಸ್ ಹಾಕ್ಲಿ, ಈ ಕ್ವಶನ್ಸ್ ಇರಲ್ಲ ಸರ್, ಏನು ಕೇಳಬೇಕಂತ. ಹಾಗಾದ್ರೂ ನಾನು ಯಾಕೆ ಕೇಳ್ತಿರ್ತೀನಿ ಅಂದರೆ ಒಂದು ಸ್ವಲ್ಪ ನಿಮಗೂ ಪ್ರೆಷರ್ ಇರಲಿ ಅಂತ ಕೇಳೋಣ ಅಂತೇಳಿ. ಓಕೆ, ದ ಹಾರಿಜಾಂಟಲ್ ಬೀಮ್ ಕ್ಯಾರಿಂಗ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ಹಾರಿಜಾಂಟಲ್ ಬೀಮ್ ಐತಿ, ಕ್ಯಾರಿಂಗ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ is supported with a equal overhanging as shown in the figure. As shown in the figure ಅಂದಲ್ಲಿ ಮತ್ತೆ ಓದಂಗಿಲ್ಲ. The resultant bending moment S at the midspan shall be 0 if. Wonderful. ಅವ ಏನಂತನ ಹಿಂಗೆ ಬಂದದ, ಇದು ಇಲ್ಲಿ ಎ ಐತಿ, ಇಲ್ಲಿ ಎ ಐತಿ, ಇಲ್ಲಿ ಬೆಂಡಿಂಗ್ ಮೂಮೆಂಟ್ 0 ಇರ್ಬೇಕಂತ. ಯಾಕೋ ಏನೋ ನೋಡ್ರು, ನಿಮ್ಗೊಂದು ಮಾತು ಹೇಳ್ತೀನಿ, ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಒಂದು ಇದನ್ನ ಹೇಳ್ತೀನಿ. ಐ ಥಿಂಕ್ ನಾನು ಆಲ್ರೆಡಿ ಒಂದು ವಿಡಿಯೋದೊಳಗೂ ಮಾಡಿ ಹಾಕೀನಿ. ಓಕೆ, ಇವನ್ ಇನ್ 2019 18 ಒಳಗಡೆ ಒಂದು ವಿಡಿಯೋ ಮಾಡಿ ಹಾಕಿದ್ದೈತಿ. ಈ IES ಎಕ್ಸಾಮು ಮತ್ತು SSC ಎಕ್ಸಾಮ್ಸ್ ಏನದಲ್ಲ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನು ಎಕ್ಸಾಮ್ಸ್ ಅದಾವಲ್ಲ, ಇವ್ರದ್ದು ಕ್ವಶನ್ ಪ್ಯಾಟರ್ನ್ಸ್ ಸೇಮ್ ಇರ್ತೈತಿ. ಕ್ವಶನ್ ಪ್ಯಾಟರ್ನ್ ಚಂದ ಐತಿ. ಒಂದಿಷ್ಟು ಭಾಳ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಇವು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ ಮೇಲೆ ಗ್ರಿಪ್ ಸಿಕ್ಬಿಡ್ತೈತಿ.
ಒಂದು ಏನು ನನಗೆ ಖುಷಿ ಆಗೋದಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ಸ್ ಏನಿರ್ತಾವಲ್ಲ ಅವ್ರದ್ದು ಮಿಸ್ಟೇಕ್ಸ್ ಕಡಿಮೆ ಇರ್ತಾವ. ಇದು ಐ ವಿಲ್ ಅಪ್ರಿಷಿಯೇಟ್ ಆಲ್ವೇಸ್. ಮಿಸ್ಟೇಕ್ಸ್ ಭಾಳ ಕಡಿಮೆ ಇರ್ತಾವೆ. ನಮ್ಮ ಕರ್ನಾಟಕ KPSC ಅಥವಾ MPPSC ಏನದಾವಲ್ಲ, ಸ್ಟೇಟ್ ಗೌರ್ಮೆಂಟ್ ಏನಿರ್ತಾವಲ್ಲ, ಇವರು ಮಿಸ್ಟೇಕ್ಸ್ ಭಾಳ ಮಾಡ್ತಾರೆ ಕ್ವಶನ್ ಪೇಪರ್ ಒಳಗೆ. ಆಮೇಲೆ ಇವ್ರು ಮಿಸ್ಟೇಕ್ ಮಾಡ್ತಾರೆ, ನಾವು ಕ್ವಶನ್ ಕೇಳಕ್ ಹೋದ್ರೆ ಅವ್ರು ಏನಂತಾರೆ, ದೇ ಆರ್ ಆಲ್ ಕಾಮನ್ ಸೆನ್ಸ್ ರೀ, ಅಜ್ಯೂಮ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಬಟ್ ಇವ್ರು ಹಂಗಲ್ಲ. ಒಂದೇದ್ ಅಂಡರ್ಸ್ಟ್ಯಾಂಡಿಂಗ್. ಎರಡನೇ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನು, ಕಾನ್ಸೆಪ್ಟ್, ಕಾನ್ಸಂಟ್ರೇಷನ್ ಸೇಮ್ ಇರ್ತೈತಿ. ಹಂಗಾಗಿ ಇವ್ರನ್ನ ಕ್ರ್ಯಾಕ್ ಮಾಡೋದ್ರೊಳಗೆ ಮಜಾ ಐತಿ. ನಿಮಗೆ ಭಾಳ ಸ್ಟ್ರೆಸ್ ಫೀಲ್ ಆಗಂಗಿಲ್ಲ. ಸ್ಟೇಟ್ ಒಳಗಡೆ ಕ್ರ್ಯಾಕ್ ಮಾಡ್ಬೇಕಾದ್ರೆ ಸ್ಟ್ರೆಸ್ ಫೀಲ್ ಆಗುತ್ತೆ. ಈ ಮಾತು ನಾನು ಎದಕ್ಕೆ ಈ ಕ್ವಶನ್ ಬಂದ ಮೇಲೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಕ್ವಶನ್ ಪೇಪರ್ ಒಳಗೆ ಏನು ಕೇಳಿದ್ದೆ ಅಂದ್ರೆ, ಅ ಪ್ಲ್ಯಾಂಕ್ ಈಸ್ ಫ್ಲೋಟಿಂಗ್ ಆನ್ ದ ವಾಟರ್ ಲೆವೆಲ್ ಅಟ್ 2 persons ಆನ್ ಸ್ಟ್ಯಾಂಡಿಂಗ್ ಅಂತ ಹೇಳ್ತೇನೆ. ಅಂದ್ರೆ ಇದ್ರ ಅರ್ಥ ಏನಿದು? ಇದ ಪ್ರಾಬ್ಲಮ್ ಆಯ್ತು. ಓಕೆ, ಕ್ವಶನ್ ಏನ್ ಕೇಳ್ತಾನೆ ಅಂದ್ರೆ, 2 persons ಸ್ಟ್ಯಾಂಡಿಂಗ್ ಆನ್ ದ ಪ್ಲ್ಯಾಂಕ್ ಈಸ್ ಫ್ಲೋಟಿಂಗ್ ಆನ್ ದ ವಾಟರ್ ಅಂಡ್ at what distance they have to stand so that the bending moment at the center is 0. ಇದನ್ನ ಕೇಳೋಣ IES ಎಕ್ಸಾಮ್ ಒಳಗಡೆ. ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ ಕ್ವಶನ್. ಈ ಕ್ವಶನ್ ಕೇಳೋಣ. ಬಟ್ ಇವ SSC ಒಳಗೆ ಏನ್ ಕೇಳಕತ್ತೆ ನೋಡು, as shown in the figure to get a bending moment 0 what should be the answer ಅಂತ ಕೇಳ್ತಾನೆ. ಅರ್ಥ ಆಯ್ತಾ? ಕೇಳಕತ್ತೈತಾ? ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಒಳಗೆ ಕೇಳೋಣ. ಇದ ಕ್ವಶನ್ ಏನ್ ಕೇಳೋಣ ಗೊತ್ತ, at what distance they have to stand so that the bending moment at C must be positive ಅಂತ ಹೇಳ್ತಾನೆ. ಇನ್ನೊಂದು ಕ್ವಶನ್ ಪೇಪರ್ ಒಳಗೆ ಕೇಳ್ತಾನೆ, at what position they have to stand so that at C the bending moment must be at negative ಅಂತ. ಓಕೆನಾ? ಇದಕ್ಕೆ ಒಂದು ಥಿಯರಿ ಹೇಳ್ತೀನಿ, ಒಂದು ಹೋಮ್ವರ್ಕ್ ಬರ್ಕೊಡ್ರಿ. ಹೋಮ್ವರ್ಕ್ ಏನಂದ್ರೆ, ಒಂದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಐತಿ, ಸ್ವಲ್ಪ ಸಣ್ಣದಾಗಿ ಹಾಕಿರ್ತೀನಿ ನೋಡು. ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಇದ್ರದ್ದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹೆಂಗ್ ಬರ್ತೈತಿ? ಹಿಂಗ್ ಬರ್ತೈತಿ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಷ್ಟೇ ಇಡ್ತೀನಿ, ಪಾಯಿಂಟ್ ಲೋಡ್ ಒಳಗೆ ಬರ್ತೈತಿ. ಅಂದ್ರೆ ಸಪೋರ್ಟ್ಸ್ ಏನ್ ಬರ್ತಾವ ಈಗ ಒಳಗೆ ಬಂದು ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹೆಂಗ್ ಬರ್ತದೆ ಗೊತ್ತೇನ? ಹಿಂಗ್ ಬಂದು ಹಿಂಗೋಗಿ ಹಿಂಗ್ ಬರ್ತೈತಿ. ಇದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಓಕೆಪ್ಪ, ಹಾಗಾದ್ರೆ ಒಂದು ಪ್ಲಾನ್ ಮಾಡೋಣ. ಈ ಸಪೋರ್ಟ್ಸ್ ಏನದಾವಲ್ಲ ಅವ್ನು ಮತ್ತಷ್ಟು ಒಳಗೆ ತರ್ಸೋಣ. ಅಂದ್ರೆ ಜಾಸ್ತಿ ಒಳಗೆ ಬರಲಿ ಅವರು. ಜಾಸ್ತಿ ಒಳಗೆ ಬರಲಿ ಅಂದ್ರೆ ಏನಾಗ್ತೈತಿ, ಅವಾಗ ಈ ಪೋರ್ಷನ್ ಭಾಳ ಕೆಳಗೆ ಬರ್ತೈತಿ, ಈ ಪೋರ್ಷನ್ ಹಿಂಗೆ ಹೋಗಿ ಇದು ಮತ್ತೆ ಭಾಳ ಕೆಳಗೆ ಬಂದು ಹಿಂಗೆ ಬರ್ತೈತಿ. ನೋಡು, ಇದು ಕಡಿಮೆ ಕೊಂತ ಬಂತ, ಇಲ್ಲಿ ಜಾಸ್ತಿ ಇತ್ತ, ಇಲ್ಲಿ ಕಡಿಮೆ ಆಯ್ತು. ಹಾಗಾದ್ರೆ ಆಬ್ವಿಯಸ್ಲಿ ದೇರ್ ಈಸ್ ಅ ಒನ್ ಪಾಯಿಂಟ್, ಅಥವಾ ಆಬ್ವಿಯಸ್ಲಿ ಏನಂತಂದ್ರ ಒಂದು ಯಾವುದೋ ಡಿಸ್ಟೆನ್ಸ್ ಅದ, ಆ ಡಿಸ್ಟೆನ್ಸ್ ಒಳಗಡೆ ಇವು ಎರಡು ಸಪೋರ್ಟ್ ರಿಯಾಕ್ಷನ್ಸ್ ಹಿಂಗೆ ಕುಂತು ಅಂದ್ರೆ ನಂದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮು ಹಿಂಗೆ ಬಂದು ಹಿಂಗೆ ಕರೆಕ್ಟ್ ಹಿಂಗೆ ಟಚ್ ಆಗಿ ಹಿಂಗೆ ಬಂದು ಮತ್ತೆ ಹಿಂಗೆ ಹೋಗಿ ಬರ್ತೈತಿ. ತಿಳಿತಾ? ಅಕಸ್ಮಾತ್ ಆಗಿ ಬೆಂಡಿಂಗ್ ಇದೇನಾದ್ರು ಲೋಡ್ ಹಿಂಗ ಇತ್ತು ಏನು ಸೌಮ್ಯ ಅವರೇ ನೋಡ್ರಿ, ಅಕಸ್ಮಾತ್ ಆಗಿ ಈ ಲೋಡು ಮತ್ತು ಈ ಲೋಡು ಇವೇನು ಸಪೋರ್ಟ್ಸ್, ಎರಡೂ ಸಪೋರ್ಟ್ಸ್ ಡಿಸ್ಟೆನ್ಸ್ ಕಡಿಮೆ ಮಾಡ್ಕೊಂತ ಒಂದೇ ಪಾಯಿಂಟ್ ಒಳಗೆ ಬಂದು ಕುಂತು ಅಂತಂದ್ರೆ ಇದ್ರದ್ದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮು ಹಿಂಗ ಬರ್ತೈತಿ. ನಾವು ಕೇಸ್ 1, ಕೇಸ್ 2, ಕೇಸ್ 3 ಅರ್ಥ ಆಗತ್ತೈತಾ? ಕೇಸ್ 4 ಇಲ್ಲಿ ನಮ್ಗೆ ಅವಾಗ ಕ್ವಶನ್ ಕೇಳಕತ್ತನ, ಇದು ಯಾವಾಗ ಬರ್ತಾ ಅಂತ. ಆಬ್ವಿಯಸ್ಲಿ ಇಫ್ ದಿಸ್ ಇಸ್ ಅ W and this is A and this distance A and this distance B, or that distance B, then what is this support reaction? Let us call this is a L. Overall distance is a L. Then the support reaction is WL by 2. This is also WL by 2 support reaction. Then bending moment at this point, what is that bending moment?
at that point WL/2 into L/2. ಓಕೆನಾ, ಪಾಸಿಟಿವ್ ಮೈನಸ್ W ಇಂಟು ಇಲ್ಲಿಂದ ಇದಿಷ್ಟು W ಇಂಟು A ಇಂಟು A ಪ್ಲಸ್ B/2. ಬೇಡ ಬಿಡು, ಒಂದು ಪ್ಲಾನ್ ಮಾಡ ಅಷ್ಟೇ ಯಾಕೆ ಕಷ್ಟಪಡಲಿ. AB ಮರ್ತು ಬಿಡು ಅವನು. ಇದನ್ನ B/2 ಅನ್ಬೋದಾ? ಇದನ್ನ ಹೌದು ಅನ್ನಬೇಕಾಗುತ್ತೆ, AB ಅನ್ಬೇಕಾಗುತ್ತೆ. ಬೇಡ L/2 ಅಂದ್ಬಿಡೋಣಲ್ಲ. ಕಾಲ್ ಇಟ್ ಇಸ್ L/2. ನೋ, ಇಲ್ಲೇ ತಪ್ಪರ್ದೆ ನಾವು ಫಸ್ಟ್ಗೆ ತಪ್ಪರ್ದೆ. What is this bending moment at this point? WL/2 into B/2. ಕರೆಕ್ಟಾ? WL/2 into B/2. This is positive. Minus W into L/2 into L/4. ಇದು ಟೋಟಲ್ ಬೆಂಡಿಂಗ್ ಮೂಮೆಂಟ್ at C. ಬಟ್ ಅವೇನು ಕ್ವಶನ್ ಕೇಳಕತ್ತಾನ, 0 ಇತ್ತಂದ್ರೆ ಅಂತ ಕ್ವಶನ್ ಕೇಳಕತ್ತಾನ. 0 ಇತ್ತಂದ್ರೆ ಅಂತ ಕ್ವಶನ್ ಕೇಳಿದ್ರೆ ಏನ್ ಮಾಡ್ಬಿಡು, ಅದಕ್ಕೆ ಆನ್ಸರ್ ಕಂಡಿಡಿ. 1 minute. ಒಂದು PC ಸ್ವಲ್ಪ ಹ್ಯಾಂಗ್ ಆಯ್ತು. B ಕಂಡಿಡ್ರಿ. Now, what is B equal to? WLB divided by 4 equal to WL square by 8. W cancel, 1L cancel, 4 1 4 2. Therefore, B is equal to L/2. Right? Now look at here. This is A, this is B, this is A. A plus B plus A is equal to L. Okay, no? Then 2A plus B is equal to L. 2A plus B ಅಂದ್ರೆ ಎಷ್ಟು? L/2 equal to L. Therefore, 2A is equal to L minus 1 by L/2 is L/2. Therefore, A is equal to L/4. ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರ, ಇಷ್ಟು ನೀವು ನೆನ್ಪಿಡೋ ಅವಶ್ಯಕತೆ ಇಲ್ಲ. ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಹಿಂಗ ಬೀಮ್ಗಳು ಇದ್ದಾಗ ಇದು 1/4 ಲೆಂತ್, ಇದು ಹಾಫ್ ಲೆಂತ್, ಇದು 1/4 ಲೆಂತ್ ಇತ್ತಂದ್ರೆ, ಹಂಗಿತ್ತು ಅಂದ್ರೆ ಅದ್ರದ್ದು ಬೆಂಡಿಂಗ್ ಮೂಮೆಂಟ್ ಹಿಂಗೋಗಿ ಇಲ್ಲಿ ಟಚ್ ಆಗಿ ಹಿಂಗ್ ಬಂದು ಹಿಂಗ್ ಹೋಗ್ತೈತಿ. ಇದು 1/4, ಹಾಫ್ 1/4. ಇದನ್ನ ನೆನ್ಪಿಟ್ಬಿಟ್ರೆ ಮುಗಿತು. ಇಷ್ಟತ್ರ ನಾ ಐ ಥಿಂಕ್ 15 ರಿಂದ 20 ನಿಮಿಷ ತಗೊಂಡು ನಿಮ್ಗೆ ಇದನ್ನ ಡಿರೈವ್ ಮಾಡಿದೆ. ಬಟ್ ನೀವು ನೆಕ್ಸ್ಟ್ ಕ್ವಶನ್ಸ್ ಏನ್ ಮಾಡ್ಬೇಕು ಗೊತ್ತಾ, ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಹೇಳ್ಬೇಕು. ಏನದು? 1/4 1/4 1/4.